ಕಣ್ಸೇಕ ನಾವು ಕಾಯ್ಕೊಂಡು ಕುಂತಾಗೇನಿ ಕಳ್ಬಸ್ ಬರಕ್ಕಿಲ್ಲ ನೋಡು. ಹಾ 5 ನಿಮಿಷ ಲೇಟೇ ಆಯ್ತು ನೋಡು. 5 ನಿಮಿಷ ಮುಂಚೆಯಿಂದ ಬಂದು ಕಾಯ್ತಾ ಇದೀವಿ. ನಾವು ಬೇಕು ಅಂತ ಕಾಯ್ಬೇಕಾದ್ರೆ ಬರೋದೇ ಇಲ್ಲ ಬಸ್ಸುಗಳು. ಬ್ಯಾಡ ಅಂತ ಯಾವಾಗ ಅನ್ಕೊಂಡು ಸುಮ್ಮನೆ ಕುಂತಿರ್ತೀವೋ ಏನು ಹೋಯ್ತಿರೋದೆ 5 ನಿಮಿಷ ಮುಂಚೆನೇ. ಏ ಇರು ಬರ್ತದೆ ಇನ್ನೇನು ಎಲ್ರೂ ಈಗ ಸಂತು ಹೊಂಟಿರ್ತಾರಲ್ಲ ಶಾನೆ, ಅದಕ್ಕೆ ಬಸ್ ನಿಲ್ಸಿ ಮಾಡಿ ಹತ್ತಿಸ್ಕೊಂಡು 5 ನಿಮಿಷ ತಡ ಆಗಕ್ಕಿಲ್ವೇ? ಓ ಹಾರ ನೋಡಿತಾ ಇದ್ದಂಗೆ ಐತೆ ನೋಡಿ. ಹಾರ ನೋಡಿತಾ ಐತಲ್ಲ ಅದೇ ಅನ್ನಿಸ್ತದ ಗಾಡಿ ನೋಡು. ಅಯ್ಯೋ ಯಾವ ಹಾರ ನೋಡಿತಾ ಐತನಮ್ಮ, ಯಾವುದೋ ಟ್ಯಾಂಪ ಗಿಂಪ ಹಾರ ನೋಡಿತಾ ಇರಬೇಕು. ಇದೊಳ್ಳೆ ಪಾಸಿಟಿವ್ ಬಂತಲ್ಲ. ಈಗ ನೋಡಿದ್ರೆ ಹೂವಿನ ಮಾರ್ಕೆಟ್ಗೆ ಹೋಗಿ ತಗೊಬಿಟ್ಟು ಬರೋ ಅಷ್ಟೊತ್ತಿಗೆ ಯಾವ ಕಾಲ ಆಯ್ತದೋ ಏನೋ. ಡೆಕೋರೇಷನ್ಗೆ ಎಷ್ಟು ಬೇಕೋ ಅಷ್ಟು ಹೂವು ತಗೊಳ್ಳೋಣ, ಪೂಜೆಗೆ ಒಂಚೂರು ತಗೊಳ್ಳೋಣ. ನೀನು ಶಾನೆ ಇನ್ನೇನು ತಗತಿಯ? ಅದೇನೋ ವೆರೈಟಿ ಹೂವು ಬಂದವೆ ಅಂತ ಅಂದಿದ್ದಕ್ಕೆ ನಾನು ಹೋಗೋಣ ಬರ್ರಿ ಅಂತ ಕರೆದಿದ್ದು. ಎಲ್ಲರೂ ಹೆಂಗೆಂಗೋ ಡೆಕೋರೇಷನ್ ಮಾಡ್ತಾರೆ ಕಣಕ್ಕ. ನಾವು ಮಾಡಿದಂಗೆ ಇರೋಕ್ಕಾಯ್ತದೆ. ಅದಕ್ಕೆ ನಾನು ಹೋಗ್ಬಿಟ್ಟು ಹೂವಿನ ಮಾರ್ಕೆಟಾಗೆ ತಗೊಬಿಟ್ಟು ಬರೋಣ ಬಾ ಅಂತ ಕರೆದಿದ್ದು. ಹ್ಞೂ ಹೇಳು. ಹೂವಿನ ಮಾರ್ಕೆಟಾಗೆ ಒಳ್ಳೊಳ್ಳೆ ಹೂವುಗಳು ಸಿಗ್ತಾವಂತೆ. ನಮ್ಗೆ ಇಲ್ಲೆಲ್ಲ ಹಳ್ಳಿ ಕಡೆ ಎಲ್ಲಿ ಸಿಗ್ತವೆ ಹೇಳು? ಈಕಿತ ಸಂದಕ್ಕೇನಿಯ ನಾವು ಗ್ರ್ಯಾಂಡಾಗಿ ಏನಿಯ ಮಾಡಬೇಕು. ಅದಕ್ಕೆ ಅಲ್ವೇ ಹೋಗನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿರೋದು. ಇನ್ನೇನಕ್ಕ ಎಲ್ಲರೂ ಒಂದೇ ಥರ ಹೂವುಗಳು ತಗೊಬಿಡೋಣ. ಇನ್ನೇನು ಒಂದು ಬ್ಯಾಗೋ ಇನ್ನೊಂದು ಬ್ಯಾಗ್ ಅದನ್ನ ತಗೊಂಡು ಹಾಕಿಸ್ಕೊಂಡ್ರೆ ಆಯಿತು. ಊರಿಗೆ ಬಂದಮೇಲೆ ಹಂಚ್ಕೊಳ್ಳೋಣ. ಇನ್ನೇನು 4-5 ಬ್ಯಾಗ್ ಹಿಡ್ಕೊಂಡು ಎಲ್ಲಿ ಸಂಭಾಳ್ಸೋಕ್ಕಾಯ್ತದೆ ಹೇಳು? ಅದಕ್ಕೆ ಅಲ್ವೇ ಹೇಳಿದ್ದು ಎಲ್ಲ ಒಂದರಕ್ಕೆ ಹಾಕಿಸ್ಕೊಳ್ಳೋಣ ಬಿಡು, ಬ್ಯಾಗುಗಳು ಬೇಡ ಅಂತ. ಏನಣ್ಣ ಬಸ್ ಬರೋಕ್ಕಿಲ್ವೇನು? ಈಗ 9 ಗಂಟೆ ಬಸ್ಸು ಇಲ್ವಲ್ಲ. ಏಜೆಂಟ್ ಹೋದ ಬರ್ತದೆ ಅನ್ನಿಸ್ತದ ಬಸ್ಸು. ಏನ್ರಕೋ ಎಲ್ಲ ಟ್ರಿಪ್ ಅಂದ್ಬಿಟ್ಟಿದ್ದೀರಾ? ವಾ ಟ್ರಿಪ್ ಅಂತೆ ಟ್ರಿಪ್ಪು ಅಣ್ಣ. ಹಬ್ಬ ಇಟ್ಕೊಂಡ್ರಿ ಯಾವ ಟ್ರಿಪ್ಗೆ ಹೋಗೋಕ್ಕಾಯ್ತದೆ? ಇಲ್ಲ ಹೂವಿನ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ತುಮಕೂರ್ಗೆ ಹೊಂಟಿದ್ದೀವಿ. ಓ ಹೌದೇ? ಸರಿ ಸರಿ ಆಯ್ತು. ಇಲ್ಲ ಬರ್ತದೆ ಹೇಳು ಬಸ್ಸು. ಬರೋಕ್ಕಿಲ್ಲ ಅಂತ ಹೇಳಿದ್ರೆ ಗೊತ್ತಾಯ್ತದೆ. ಹೇಳ್ತಾನೆ ನಮ್ಮನೆ ಅಲ್ವೇ ಏಜೆಂಟು, ಹೇಳ್ತಾನೆ. ಓ ಆಗೋ ಗೊತ್ತಾಯ್ತು ನೋಡು, ಹಾರ ನೋಡಿತಾಯ್ತೆ. ಹ್ಞೂ ಗೊತ್ತಾಯ್ತು ಕಣಿ. ಸದ್ಯ ಬಂತಲ್ಲ ಬಸ್ಸು. ನಾನು ಕೈಗೆ ಕೊಟ್ರೆ ತಿರುಗಿ ಆಟೋದಾಗ ಹೋಗಿ ತಿರುಗಿ ಬಸ್ ಹತ್ಬೇಕಲ್ಲಪ್ಪ ಅಂತ ತಲೆನೋವಾಗಿತ್ತು. ಇಲ್ಲ ಇಲ್ಲ ಬರ್ತದೆ. ಇದೇ ಬಸ್ಸೇ ವಾಪಸ್ ಬರುತ್ತಲ್ಲಕ್ಕ. 1 ಗಂಟೆಗೆ ಇದೇ ಬಸ್ ಎತ್ಕೊಂಡು ಬಂದ್ಬಿಡಿ. ಹ್ಞೂ ಇದೇ ಬಸ್ಗೆ ಹೋಗಿ ಇದೇ ಬಸ್ಗೆ ನೀವು ಬಂದ್ಬಿಡೋದು ಹೇಳೋಣ. ನೋಡಿರೆ ಬಸ್ ಹತ್ರಿ ಬಂತು. ಓಹೋ ಹೋ 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 ಯಾ ಪಾರ್ಟಿ ಜನ ಅವ್ರು ಕಂಡು ಮಾರ್ಕೆಟಾಗೆ. ನಾನು ಬಿ ಮಾರ್ಕೆಟ್ಗೆ ಎಂದೂ ಬಂದಿರಲಿಲ್ಲ ನೋಡು. ಏ ಹಬ್ಬ ಅಲ್ವೇನೆ? ಹಬ್ಬ ಹತ್ರದ ಇಟ್ಕೊಂಡು ಜನ ಇಲ್ದಿದ್ದಂಗೆ ಇರ್ತಾರೆ. ಜನ ಶಾನೆ ಇರ್ತಾರೆ. ಏ ಮೊದಲು ನೋಡಿರಿ ಇಲ್ಲೇ ಸ್ಟಾರ್ಟಿಂಗಾಗೆ ತಗೊಳ್ಳೋದು ಬೇಡ. ಮೊದಲು ಎಲ್ಲಿ ರೇಟ್ ಕಮ್ಮಿ ಇರ್ತವೆ, ಎಲ್ಲಿ ಹೂವು ಕಮ್ಮಿ ರೇಟಿಗೆ ಸಿಗ್ತವೆ ಅಂತ ಹೇಳ್ಬಿಟ್ಟು ನೋಡಿರಿ ಹೋಗ್ಬಿಟ್ಟು ಆಮೇಲಿಂದ ತಗೊಳ್ಳೋಣ. ಆರುಗಳು ನೋಡೇ ಪೊದ್ದಿ ಅಮ್ಮ, ಎಂತೆಂಥ ಆರುಗಳವೇ ಅವಳ. ನಾನೊಂದು ಹಾರ ತಗೋಬೇಕು ನಾನು ಲಕ್ಷ್ಮಿಗೆ ಹಾಕಕ್ಕೆ. ತಗೊಳ್ಳಿರಂತೆ 4 ಹಾರ ಒಂದೇ ಥರದ್ದು ತಗೊಂಡ್ರಾಯ್ತು. ನೋಡಿರಿ ಬರಕ್ಕ ಬಾರ್ 100 ರೂಪಾಯಿ, ಬಾರ್ 100 ರೂಪಾಯಿ, ಬಾರ್ 100 ರೂಪಾಯಿ. ಓಹೋ 100 ರೂಪಾಯಿ ಬಾರು ಅವಳ. ಏನು ರೇಟ್ ಆಗೋಗ್ಬಿಟ್ಟೈತೆ ಅಕ್ಕೋ? ನಾಳಿಗೆ ಇನ್ನೂ ಶಾನೆ ರೇಟ್ ಆಯ್ತದೆ. ಈಗ ನಾವು ಕಮ್ಮಿ ಐತೆ, ಇನ್ನು ನೋಡ್ಬೇಕು ನಾಳಿಗೆ ರೇಟ್ ಶಾನೆ. ಈ ಹೂವು ಆಗಿರೋದಕ್ಕೆ ನಿಮಗೆ ಕಮ್ಮಿ 100 ರೂಪಾಯಿ ಬಾರು. ಅದೇ ನೀವು ಬ್ಯಾರೆವೆಲ್ಲ ಗುಲಾಬಿ ಅವು ತಗೋತೀರಾ ಅಂದರೆ ಬಾರ್ 200-250 ರೂಪಾಯಿ ಐತೆ ಕಣಕ್ಕೋ ಇವಾಗ. ಅಮ್ಮ ಹಬ್ಬಕ್ಕೆ ಯಾವ ಪಾಟಿ ರೇಟ್ ಆಗೋಗ್ಬಿಟ್ಟೈತೆ ಕಣ್ಪದ್ದಿ. ಹೂವು ಎಲ್ಲನೂ ಏನು ಮಾಡೋದೆ ಮುಂದೆ ತಗೊಳ್ಳೋದ ಏನು? ಅಣ್ಣ ಗುಲಾಬಿ ಹೂವಿಂದೆಲ್ಲ ಇಲ್ವೇ? ಅವು ಡೆಕೋರೇಷನ್ ಮಾಡ್ತಾರಲ್ಲ ಗುಲಾಬಿ ನಾವು. ಇಲ್ಲಿಲ್ಲಮ್ಮ, ಇಲ್ಲಿ ಬರೀ ಚಾಮಂತಿಗೆ ಅಷ್ಟೇ. ಇನ್ನು ಮುಂದಕ್ಕೆ ಹೋಗ್ರಿ, ಬೇರೆ ತಾಗೆಲ್ಲ ಸಿಗ್ತವೆ. ಡೆಕೋರೇಷನ್ ಹೂವುಗಳು ಅಂದರೆ ಇನ್ನು ಮುಂದಕ್ಕೆ ಹೋಗ್ಬೇಕು ನೋಡಿ ಸೇಕ. ಏನು ಈ ಪಾಟಿ ರೇಟುಗಳು ಏನು ಹೂವು ಅಂತ ಹೇಳ್ಕೊಳಂಗೇನಿಲ್ಲ ನೋಡಿ. ಅಲ್ಲಿ ಹೋಗ್ಬಿಟ್ಟು ಮುಂದೆ ಕಡೆ ನೋಡಿ ತಗೊಳ್ಳೋಣ ಅಷ್ಟೇ ನೀನೆ. ಬರ್ರಿ ಇನ್ನು ಮುಂದೆ ನೋಡೋಣ. ಓಹೋ ಬಾಳೆಕಾಯಿ ನೋಡಕ್ಕ. ಬಾಳೆಕಾಯಿನ ತಗೊಂಡೋಗ್ಬಿಡೋದೇನು ಇಲ್ಲಿಂದ ನೀನಿಯ? ಎಲ್ಲ ಕಾಯಿ ಇದ್ದಂಗವೇ. ಆ ಕಡೆ ಹಣ್ಣು ನೋಡು, ಹಣ್ಣು ತಗೋಬೋದು ನೋಡು. ಅಣ್ಣ ಹೆಂಗಣ್ಣ ಕೆಜಿ? ಅಕ್ಕೋ ಕೆಜಿ 120 ತಗೊಳ್ಳಿ. ಹಬ್ಬ ಅಂತ ಹೇಳ್ಬಿಟ್ಟು ಎಲ್ಲ ರೇಟನ್ನು ಶಾನೆ ಮಾಡ್ಬಿಟ್ಟಿದ್ದೀರಾ. ಅಯ್ಯೋ ಅಕ್ಕೋ ಏನ್ ಅನ್ಕೊಂಡಿದ್ದೀರಾ? ಬೆಳಿಗ್ಗೆಯಿಂದ ಮಧ್ಯಾಹ್ನಷ್ಟೊತ್ತಿಗೆ ಆಗಲಿ ತಂದಿರೋ ಐಟಮ್ ಎಲ್ಲ ಖರ್ಚಾಯ್ತೈತೆ. ಬೇಕಾದ್ರೆ ತಗೊಳ್ಳಿ. 4 ಜನ ಇದ್ದೀರಾ, ಒಂದು ಗೊನೆ ತಗೊಂಡು ಹಂಚ್ಕೊಳ್ಳಿ. ಏನು ಕೇಳಿ ಗೊನೆ ಒಂದು 2 ಕೆಜಿ ತಕೊಂಡ್ರೆ ಆಯ್ತು. ಅಣ್ಣ 2 ಕೆಜಿ ಅಂದ್ರೆ 8 ಕೆಜಿ ಕೊಟ್ಬಿಡೋಣ ಬಾಳೆಹಣ್ಣು. ಸರಿ ಕಣ್ರಕ್ಕ, ಅದ್ರಾಗೆ ಬರ್ತದೆ ಗೊನೆಗೆ. ನೀನು ಸಣ್ಣ ಗೊನೆ ತಗೊಬಿಟ್ರೆ ನೀವು. ಏನು ಪರವಾಗಿಲ್ಲ, 8 ಕೆಜಿ ಕೊಡಿ. ಬ್ಯಾಗ ಹಾಕೊಡ್ತೀನಿ ಮಗ. 8 ಕೆಜಿ ಹಾಕ್ಲಾ? ಬೇಕಾ? ಊರಿಗೆ ಹೋದ್ರೆ ಇನ್ನೊಂದು ಶಾನೆ ರೇಟ್ ಆಯ್ತದೆ. ಇಲ್ಲೇ ಎಷ್ಟೋ ವಾಸಿ ಸುಮ್ಕಿರು. ಹ್ಞೂ ಹೇಳು. ಅರಿಶಿನ ಕುಂಕುಮಕ್ಕೆ ಬಂದವ್ರಿಗೆ ಅರಿಶಿನ ಕುಂಕುಮಕ್ಕೆ ಕೊಡ್ಬೇಕು. 2 ಹಣ್ಣು ಅಂದ್ರೂ ಯೋಸ್ ಆಯ್ತದೆ. ಇಲ್ಲಿಂದ ಓದ್ಕೊಂಡು ಹೋಗೋಕ್ಕಾಗಕ್ಕಿಲ್ಲ. ಅಲ್ಲೇನ ಇದಾದ್ರೆ ಬೇಕಾದ್ರೆ ತಗೊಂಡ್ರಾಯ್ತು ಬಿಡು. ಅಷ್ಟೇ, ಎಕ್ಸ್ಟ್ರಾ ಬೇಕಾರೆ ಒಂದು ಚಿಪ್ ತಗೊಂಡ್ರಾಯ್ತು. ತಗೊಳ್ರಮ್ಮ. ಬಿಡಿ ಹೂವು ಏನು ಕಾಕ ತಗೊಳ್ಳೋಣ. ಪೂಜೆಗೆ ಅಲ್ಲಿ ದೇವ್ರ ಮೇಲೆ ಹಾಕಕ್ಕೋ ಅರಿಶಿನ ಕುಂಕುಮ ಕೊಡೋಕೋ ಏನು ಕಣ ಬೇಕಾಯ್ತದೆ ಹೇಳು. ಏನಪ್ಪಯ್ಯ ಹೆಂಗೆ ರೋಜು? ಅಕ್ಕ 220 ಕೆಜಿ. ಓಹೋ 220. ಹೊಸಿ ಕಮ್ಮಿ ಮಾಡ್ಕೊಂಡು ಕೊಡಪ್ಪ. ಇಲ್ಲಕ್ಕ ಕಮ್ಮಿ ಗಿಮ್ಮಿ ಎಲ್ಲ ಬರೋಕ್ಕಿಲ್ಲ, ಹಬ್ಬ ಅಲ್ವೇ. ಈಗ ರೇಟ್ ಶಾನೆ ಆಗೋಗ್ಬಿಟ್ಟೈತೆ. ಹಾಕಿಸ್ಕೊಳ್ಳೋಣ ಒಂದೊಂದು ಕೆಜಿ ಹಾಕಿಸ್ಕೊಳ್ಳೋಣ. ಬೇಕಾದ್ರೆ ಮನೆಗೆ ಹೋಗಿ ಒಂಚೂರು ಕೊಟ್ಕೊಂಡ್ರು ಏನೋ ಬಾಕ್ಲಿಗೆ ಹಾಕಕ್ಕೆ ಅದಕ್ಕಿದಕ್ಕೆ ಆಯ್ತದೆ. ಇಲ್ಲ ಅಂತಂದ್ರೆ ನೋಡು ಸಂದಕ್ಕಿರಕ್ಕಿಲ್ಲ. ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು 2 ಬಾರ್ ಹೂವು ತಗೊಂಡ್ರೆ ಆಯ್ತು.
ಸರಿ ಹಂಗಾರೆ 4 ಕೆಜಿ ಕೊಡಪ್ಪ. ತಗೊಳ್ರಕ್ಕ ಎಲ್ಲನೂ ನೋಡು, ಚಾಮಂತಿಗೆ ಐತೆ, ನೋಡಿ ಬಟನ್ಸು, ಹಂಗೇನೆ ಚೆಂಡುವ ಹಬ್ಬಕ್ಕೆ ತಗೊಂಡು ಹೋಗಿ ಇನ್ನೂ. ಓ ನೀನು ಈ ಪಾಟಿ ರೇಟ್ ಹೇಳಿದ್ರೆ ಯಾರು ತಗೋತಾರಪ್ಪ? ನೋಡು 200 ರೂಪಾಯಿ ಹಾಕ್ಬಿಟ್ಟು ಕೊಡು. ಏ ರೇಟ್ ಶಾನೆನಕೋ, ರೇಟ್ ಶಾನೆ. ಇರು, ಪ್ರೆಸ್ ಹೂವನೆ ತಗೊಬತ್ತೀನಿ. ಇವೆಲ್ಲ ಮುಂದೆ ಇಕ್ಕಿರೋದಷ್ಟೇನಿಯ. ಏನು ಮಿಕ್ಸ್ ಕೊಡ್ಲಾ ಹೂವು? ಏನು ಗುಲಾಬಿ ಹೂವು ಎಲ್ಲನೂ ಅರಸ್ನು ಕಲರು, ಕೇಸರಿ ಕಲರು, ಕೆಂಪು ಕಲರು 3 ಮಿಕ್ಸೇ ಕೊಟ್ಬಿಡು. ಹ್ಞೂ ಹೇಳು, ಮಿಕ್ಸ್ ತಗೊಂಡ್ರೆ ಸಂದಕ್ಕೆ ಇರ್ತವೆ. ತಗೊಳ್ರಕ್ಕ. ಓಹೋ ಕಲರ್ ಹೂವು ಕೇಳ್ತಿದ್ವಲ್ಲೇ ಕೊಟ್ಟಿರೋವು, ಅವು ನೋಡಿ ಡೆಕೋರೇಷನ್ಗೆ ಸರಜಿ. ಹ್ಞೂ ಅಲ್ವೇ, ನೋಡಕ್ಕ ಕೊಟ್ಟಿರೋ ಹೂವು ಎಲ್ಲ ನೋಡಕ್ಕ, ಕಲರ್ ಹೂವು ಅಲ್ಲೋಡು, ಉದ್ದುದ್ದ ಕೊಟ್ಟಿರೋ ಅಂತ ರೋಸು ಎಲ್ಲನೂ ಅವೇ. ಹೇಳ್ರಕ್ಕ ಏನು ಕೊಡನಿ? ಅಕ್ಕ ಅವೇನವು ಬಣ್ಣದ ಹೂವು, ಅವೇನು ಪ್ಲಾಸ್ಟಿಕ್ಕ ಏನು? ಇಲ್ಲ ನಾವೇ ಕಲರ್ ಹಾಕಿರೋದಕ್ಕ. ಓಹೋ ಹೌದೇನು ಅಕ್ಕ? ಹೆಂಗ್ ಬಾರು? ಬಾರ್ 180. ಓಹೋ 180. ಆದ್ರೂ ಮುಳ್ಳಿನಾಗ ಯಾರು ತಗೊಂಡ್ರಲ್ಲ, ನಾವೇ ತಗೊಂಡು ಡೆಕೋರೇಷನ್ ಹೆಂಗನೂ ಮಾಡ್ಬೋದೇ ಪದ್ದಿ. ಆದ್ರೂ ಶಾನೆ ರೇಟ್ ಆಯ್ತು. ಆ ರೋಸು ಹೆಂಗೆ? ರೋಸ್ ಹೆಂಗಕ್ಕ? 1ಕ್ಕೆ 5 ರೂಪಾಯಿ ಬೀಳ್ತದೆ. ಅವು ಫ್ರೆಶ್ ಆಗಿರ್ತವೆ, ಒಣಗದೇ ಇಲ್ಲ ಕಣ್ರಕ್ಕ. 3-4 ದಿನ ಇಕ್ಕೊಂಡ್ರು ಒಣಗಕ್ಕಿಲ್ಲ ನೋಡಿ. ತಕೊಳ್ಳನಿ ಹಂಗಾರೆ. ಅಲ್ಲಿ ಲೋಟದಾಗ ಇಕ್ಬೋದು ನೋಡು ದೇವ್ರ ಮುಂದೆ. ಕಮ್ಮಿ ಗಿಮ್ಮಿ ಮಾಡ್ಕೊಳಕ್ಕಿಲ್ವೇನು? ಇಲ್ರಕ್ಕ, ಕಮ್ಮಿ ಗಿಮ್ಮಿ ಎಲ್ಲ ಮಾಡ್ಕೊಳಕ್ಕಿಲ್ಲ ನೋಡಿ. ಎಲ್ಲ ಒಟ್ಟಿಗೆ ತಕೊಂಡ್ರೆ ಹೊಸಿ ಕಮ್ಮಿಗೆ ಹಾಕ್ಕೊಡ್ತೀನಿ. ಅದೇ ಈ ಬಣ್ಣದ ಹೂವು ಐತಲ್ಲ, ಈ ಬಣ್ಣದ ಹೂವು ಒಂದು 2 ಬಾರ್ ಕೊಡಮ್ಮ. ಹಂಗೇನಿಯ ಗುಲಾಬಿ ಒಂದು 40 ಗುಲಾಬಿ ಕೊಟ್ಬಿಡು. ರೋಸ್ ಥರ ಅವೆಲ್ಲ ಅವಲ್ಲ, ಬಣ್ಣದವೇ ಗುಲಾಬಿಗಳು ಕೊಟ್ಬಿಡು. ರೋಸ್ ಯಾವ ಕಲರ್ ಕೊಡೋಣಕ್ಕ? ಅರಿಶಿನ ಕಲರ್ ಐತೆ, ಕೆಂಪು ಕಲರ್ ಐತೆ. ಅದು 20 ಕೊಟ್ಬಿಡ್ರಿ. ಸರಿ. ಏ ಸಂದಕ ಹೂವ ನೀ ತಗೊಂಡೋಗ್ಬಿಟ್ಟು ಫ್ರಿಡ್ಜಾಗ ಇಕ್ರಿ, ಒಣಗದೇ ಇಲ್ಲ, ಸಂದಕ್ಕೆ ಇರ್ತವೆ. ಡೆಕೋರೇಷನ್ ಮಾಡಿದಾಗ ನೀವೇ ಹೇಳ್ತೀರಾ. ಯೋನ ತಗೊಂಡೋಯ್ತೀವಿ, ಆಮೇಲೆ ಬರೋಕ್ಕಾಯ್ತದೆ ನಾವು. ಹೆಂಗಾದ್ರೂ ಇಕ್ಲೇಬೇಕಲ್ಲ. ನೀವು ಒಂಥರ ಕಲರ್ ಸಂದಕವು ನೋಡು. ನೀವು ಬಣ್ಣ ಮಾಡ್ಬಿಟ್ಟು ಕೊಟ್ಬಿಟ್ಟು ಬಣ್ಣ ಹಾಕ್ತಿರೋ? ಇಲ್ಲ ಫಸ್ಟು ಬಣ್ಣಗಳು ಹಾಕ್ಬಿಡ್ತೀವಿ ಹೂಕ್ಕೆ, ಆಮೇಕಿಂದ ನಾವೇ ನೆನೆಯ ಕೊಟ್ಟೋದು ಇದೊಂದು ಹಾಕಿ. ಈಗ ಎಲ್ಲ ಡೆಕೋರೇಷನ್ಗಾಕ ಪ್ಯಾಟೆನಾಗ ಎಲ್ಲರೂ ಡೆಕೋರೇಷನ್ಗೆ ಎಲ್ಲ ಇಂಥವನ್ನೇ ಕೇಳೋದು. ಎಲ್ಲ ಮಾಮೂಲಿ ಥರ ಕೇಳೋದೇ ಇಲ್ಲ ನೋಡು. ತಾವ್ರೆ ಹೂಗಳು ಅವು ಇವನೇ ಕೇಳೋದು. ತಾವ್ರೆ ಹೂವು ಇದ್ರೆ ಅವೊಂದು ತಾಕಕ್ಕ. ತಾವ್ರೆ ಹೂವು ನೋವೇ ಒಳಗಡೆ ಅವು ನೋಡ್ರಿ, ಈ ಲಕ್ಷ್ಮಿಗೆ ಶ್ರೇಷ್ಠ ಅಂತಾರೆ. ತಗೊಳ್ಳನೆ ಪದ್ದಿ? ತಗೊಳ್ಳನ್ ಬಿಡಿ. ಅವೊಂದು ಎಲ್ರಿಗೂ ಒಂದು 2 ಸಾಕಲ್ವೇ? 8 ಹೂವು ಕೊಟ್ಬಿಟ್ಟು ತಾವ್ರೆದಮ್ಮ ಹಂಗೇನೇನೆ. ಸರಿ ಅಕ್ಕ. ಇನ್ನೇನು ಹಣ್ಣುಗಳು ತಗೊಂಡು ಹೋಗೋದು ಏನು ಪದ್ದಿ? ಹಣ್ಣುಗಳು ಇನ್ನೇನು ಪಕ್ಕದಾಗೆ ಮಾರ್ಕೆಟ್ ಐತೆ. ಹೂವು ಸಾಕ್ಬಿಡೆ. ಯಪ್ಪ ಏನು ಯಾಪಟ್ಟು ಹೂವು ತಗೊಂಡಂಗಾಯ್ತು. ಸುಮ್ಮನೆ ಬಲು ರೇಟ್ ಹೋಗ್ಬಿಟ್ಟೈತೆ. ನನ್ನ ಗಂಡ ನೋಡ್ಕೊಂಡು ತಗೊಬಿಟ್ಟು ಬಾ ಅಂತ ಹೇಳ್ದ. ಹ್ಞೂ ಶಾನೆ ರೇಟವೇ. ಸಾಕ್ಬಿಡು. ಹಣ್ಣುಗಳು ಒಂದು 5 ಥರ ಹಣ್ಣುಗಳು ತಗೊಂಡು ಹೋಗ್ಬಿಟ್ರೆ ಹಣ್ಣುಗಳು ದೇವ್ರ ಮುಂದೆ ಇಕ್ಕೊಂದು 5 ಥರ ತಗೊಂಡು ಹೋಗೋಣ ಸಾಕು. ಅದೇ ಇವಾಗ ಬಾಳೆಹಣ್ಣು ತಗೊಂಡಿದ್ದೀವಿ. 1 ಕೆಜಿ ಅದೇ ಸೇವು, 1 ಕೆಜಿ ಕಿತ್ತಳೆ ಹಣ್ಣು, ದಾಳಿಂಬೆ ಹಣ್ಣು, ಸೀಬೆ ಹಣ್ಣು ಯಾವ ತಗೊಂಡೋಗೋ ಈ ಥರ ಇಕ್ಬೇಕಮ್ಮ ದೇವ್ರ ಮುಂದೆ. ಅದು ಇಕ್ಕಿದ್ರೆ ಮುಗಿದೋಯ್ತು ಅಷ್ಟೇ. ನೋಡಿರಿ, ಹಣ್ಣಿನ ಅಂಗಡಿಗೆ ಹೋಗ್ಬಿಟ್ಟು ಹಂಗೆ ತಗೊಂಡು ಹೊಂಟ್ಬಿಡೋಣ. ಅದೇಕ ನಮ್ಮೂರು ಬಸ್ಸೇ ಸಿಗ್ತದೆ ನೋಡಿ ಇವಾಗ ಹೋದ್ರೆ ಹೆಂಗೋನು ಅಲ್ವೇ? ಹ್ಞೂ ಸಿಗ್ತದೆ ಬರ್ರಿ. ಹೋಗ್ಬಿಟ್ಟು ಹಣ್ಣು ತಗೊಂಡು ಹಂಗೆ ಹೊಂಟ್ಬಿಡೋಣ. ಅದೇ ಬಸ್ ಎತ್ತಿದ್ರೆ ಶಾನೆ ಲಗೇಜ್ ಐತೆ. ಇನ್ನು ಹಂಗು ಹಿಂಗು ಹಿಡ್ಕೊಂಡು ಓಡಾಡಕ್ಕೆ ಆಗಕ್ಕಿಲ್ಲ. ಒಂದೇ ಬಸ್ ಹೋಗಲ್ಲಿ ಊರಾಗ ಇಳ್ಕೊಂತೀವಿ. ಅಷ್ಟೇ. ತಿರುಗಿ ಬಸ್ ಏನೋ ತಪ್ಪಿಗೆ ಹೋಗ್ಬಿಟ್ರೆ ತಿರುಗಿ ಇನ್ನೊಂದು ಬಸ್ ಇನ್ನೊಂದು ಬಸ್ ಇಳಿಯ. ಅಯ್ಯೋ ಅದೆಲ್ಲ ತಲೆನೋವಾಯ್ತದೆ. ನಡೀರಿ ಹಂಗೋ ಬರ್ರಿ. ನಾವು ಮಾರ್ಕೆಟಿಗೆ ಬಂದಿದ್ದಕ್ಕೂ ಒಳ್ಳೊಳ್ಳೆ ಥರದ ಹೂವನೇ ನೀ ಸಿಕ್ಬಿಟ್ಟು ನಮ್ಗಂತೂ ಏನಲ್ವೇ ಜಯಕ? ಯಾರು ಇಕ್ಕಾಕಿಲ್ಲ ಬಿಡು. ಒಂದೊಂದು ಹಾರ ತಗೊಂಡ್ವಲ್ಲ, ಯಾರುಗಳು ಮಾತ್ರ ಸಂದಕವು ನೋಡಕ್ಕ. ಅದೇನೋ ಗುಲಾಬಿ ಮೊಗ್ಗು ಎಲ್ಲ ಕೊಟ್ಟಿದ್ರಲ್ಲ. ಆದ್ರೂ ಹಾರ ಶಾನೆ ರೇಟ್ ಆದ್ವು 7. ಏನು ಮಾಡೋಕ್ಕಾಗಿಲ್ಲ. ಹಬ್ಬ ಏನು ವರ್ಷ ಪೂರ್ತಿ ಬರ್ತದೆ, ವರ್ಷಕ್ಕೊಂದ್ಕಿತ ತಾನೇ. ನೋಡ್ರಿ ಹೋಗನ್ ಸಾಕು ತಗೊಂಡಿದ್ದು. ಓ ಅಕ್ಕ, ನೀವೇನು ಸಂತೆಗೆ ಬಂದ್ಬಿಟ್ಟಿರೇನು? ಹಬ್ಬಕ್ಕೆ ಸಂತೆಗೆ ಬಂದಿದ್ವಿ ಗುಂಡಮ್ಮಕ್ಕ. ನೀನೇನು ಬರೀ ಕೈಯಾಗಿದ್ಯಾ? ನೀನು ಸಂತೆಗೆ ಬರ್ಲಿಲ್ವೇನು? ಈಗ ತಾನೇ ನಾನು ನನ್ನ ಗಂಡ ಬಂದ್ವಿ. ಹಂಗೆ ನೀ ಗಾಡಿನಾಗೆ ಹಿಂದೆಗಡೆ ಗಾಡಿ ನಿಲ್ಲಿಸ್ಬಿಟ್ಟು ಬರ್ತೀನಿ, ಹೋಯ್ತಾ ಇರು ಅಂತ ಹೇಳಿದ್ರು. ಹಬ್ಬಕ್ಕೆ ಹೂವು ತಗೋಬೇಕಲ್ಲ, ಅದಕ್ಕೆ ಬಂದ್ವಿ. ಹೆಂಗೈತೆ ರೇಟು? ಅಯ್ಯೋ ಶಾನೆ ರೇಟ್ ಏನು ಐತೆ ರೇಟು. ಹೌದೇ? ಅದೇ ಹಬ್ಬಕ್ಕೆ ಇದು ಕೂರಿಸ್ಬೇಕಲ್ಲ ಲಕ್ಷ್ಮಿಯ, ಅದಕ್ಕೆ ನನ್ನ ಮಗಳು ಹೋಗಿ ತಗೊಬಿಟ್ಟು ಬಾ ಹೋಗು ಅಂತ ಕಳ್ಸಿದ್ಲು. ಅದಕ್ಕೆ ಇಬ್ರು ಬಂದಿದ್ದೀವಿ. ಏನು ಬಸ್ಗೆ ಹೋಯ್ತೀರೇನು ಇವಾಗ? ಬೆಳಗ್ಗೆ 9 ಗಂಟೆ ಬಸ್ಸಿಗೆ ಬಂದ್ವಿ. ಈಗಳಕ್ಕ ಹೊಂಟಿದೀವಿ ನಾವು. ಬಸ್ ಇವಾಗ ಐತಲ್ಲ, ಹೆಂಗಿದ್ರು ಅಲ್ಲೇ ಬಸ್ ಸ್ಟ್ಯಾಂಡಾಗೆ ಸಿಗ್ತದೆ. ಸರಿ ಹೋಗಿ ಟೈಮ್ ಆಯ್ತು ಆಗ್ಲೇನೆ ನೀಯ. ಸರಿ ಕಣಕ್ಕ ಬರ್ತೀವಿ.